ಸಾರಿಗೆ ಅಧಿಕಾರಿಗಳ ಆದೇಶಕ್ಕೂ ಕ್ಯಾರೆ ಅಂತ ಇಲ್ಲ ಸಿಬ್ಬಂದಿ. ಸಾರಿಗೆ ಅಧಿಕಾರಿಗಳು ಕೊಟ್ಟಂತಹ ಆದೇಶವನ್ನು ಉಲ್ಲಂಘಿಸ್ತಾ ಇದ್ದಾರೆ. ಇದರಿಂದ ಪಾಪ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಏನು ಕತೆ ಅಂದರೆ, ಬಸ್ ಇಲ್ಲದೆ ನೂರಾರು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಬೀದರ್ನಲ್ಲಿ. ಬೀದರ್ ಜಿಲ್ಲೆ ಕಮಲಾನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅಂದರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಎಕ್ಸ್ಪ್ರೆಸ್ ಬಸ್ಗಳನ್ನು ಕಮಲಾನಗರದಲ್ಲಿ ನಿಲ್ಲಿಸಿ ಅಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಬಸ್ಸನ್ನು ನಿಲ್ಲಿಸ್ತಾ ಇಲ್ಲ ಡ್ರೈವರು, ಕಂಡಕ್ಟರು. ಅವ್ರ ಮಂಡಾಟ ಮುಂದುವರಿತಾ ಇದೆ. ಗಂಟೆಗಟ್ಟಲೆ ಕಾದು ತರಗತಿ ತಪ್ಪಿಸ್ಕೊತಾ ಇದ್ದಾರೆ ಪಾಪ ವಿದ್ಯಾರ್ಥಿಗಳು. ಈ ಕುಗ್ರಾಮಗಳ ನೂರಾರು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬಸ್ ನಿಲ್ಲಿಸಿ ಅಂತ ಆರ್ಡರ್ ಆಗಿದೆ, ನಿಲ್ಲಿಸಲ್ಲ ಇವರು. ಹೆಂಗೆ ಹೋಗಬೇಕು ಮತ್ತೆ ಅವರು ಸ್ಟೂಡೆಂಟ್ಸ್? ಆರ್ಡರ್ ಆಗಿದ್ರೂ ನಿಲ್ಲಿಸ್ತಾ ಇಲ್ಲ. ಹಾಗಾಗಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಡೈಲಿ ಮಿಸ್ ಆಗುತ್ತದೆ. ಏನು ಕ್ಲಾಸ್ನಲ್ಲಿ ಏನು ಬರೋದು, ಏನು ತಿಳಿತಾನೆ ಇಲ್ಲ. ಇಲ್ಲಿ ಬಸ್ ಲೈಕ್ ನಮಗೆ ಬಸ್ ನಿಂದಿರ್ತಾನೆ ಇಲ್ಲ. ಇಲ್ಲಿ ಸವಳಿ ಅವ ಬಸ್ ಬಕ್ಕೊಳ್ಳೋ ವಾಪಸ್ ಸ್ಟಾಪ್ ಇಲ್ಲ, ಒಂದು ಬಿ ಸ್ಟಾಪ್ ಇಲ್ಲ. ಇಲ್ಲಿ ಒಂದು 9:30 ಸ್ಟಾಪ್ ಅದ. ಅದು ಅಲ್ಲಿ ಕಮನಗರ್ಗೆ ಹೋಗೋಸ್ತಾನ ನಮ್ಮ ಕ್ಲಾಸ್ ಮಿಸ್ ಆಗುತ್ತೆ. ಒಂದು ಕ್ಲಾಸ್ ಮಿಸ್ ಆಗುತ್ತೆ ಇಂಗ್ಲೀಷ್ ಡೈಲಿ. ರೀ ಭಾಳ ಸಮಸ್ಯೆ ಆಗುತ್ತಿದೆ ಎಲ್ಲರಿಗೆ. ನನಗೆ ಒಬ್ಬಕಿಗೆ ಇಲ್ಲ, ಎಲ್ಲರಿಗೆ ಡಿಗ್ಗಿಗೆ ಬಿ ಸ್ಟಾಪ್ ಇಲ್ಲ, ಸವಳಿಗೆ ಬಿ ಸ್ಟಾಪ್ ಇಲ್ಲ. ವೇಟ್ ಮಾಡ್ಬೇಕು. ಮತ್ತೆ ಇಲ್ಲ ಬಸ್ ಸಿಗೋದಿಲ್ಲ ನಮಗೂ. ನಾವು ಏನೇನು ಮಾಡಬೇಕು? ಬಕ್ಕೋ ಸಲ ಹೇಳಿದೆವು ಬಸ್ ಇಲ್ಲ, ಸ್ಟಾಪ್ ಇಲ್ಲ ಅಂದ್ರು ಬಿ ಅಡ್ಜಸ್ಟ್ ಮಾಡ್ಕೊ. ಬಸ್ ಸರ್ ಒಂದು ನಿಂದಿರೋದಿಲ್ಲ ಇಲ್ಲಿ. ಏಟ್ ಮಾಡ್ಬೇಕಾಗ್ಲತ್ತು, ಎಷ್ಟು ಗಂಟೆ ಹೋಗಲಾಕ ಬರ್ಲಾಕ ಪರಿಶಾನ್ ಆಗಿದ್ದೇವೆ ಮಂದಿ ನಾವೆಲ್ಲ. ಒಂದು ಬಸ್ ನಿಂದ್ರಿಸೋದಿಲ್ಲ. ಒಂದೊಂದು 2-3 ಗಂಟೆ ನಿಂದ್ರಿದ್ರು ಬಸ್ ಸಿಗಂಗಿಲ್ಲ. ಅವ್ರ ಕಲಾಸ್ ಹೊಂಟ್ ನಡ್ದಾವ. ಮತ್ತೆ ಅದ್ರ ಸಲಗೆ ಪರಿಶಾನ್ ಆಗ ಎಲ್ಲ ಹುಡುಗರು ಎಲ್ಲ. ಸರ್ ಇಲ್ಲಿ ಬಸ್ ಸ್ಟಾಪ್ ಬೇಕು, ಹೋಗೋರಿಗೆ ಜನರಿಗೆ ತಕ್ಲೀಫ್ ಆಗ್ಲತ್ತದು. ಅದ್ರ ಸಲಕ್ಕೆ ಎಂಬುದದ ಬಸ್ ಸ್ಟಾಪ್ ಆಗ್ಬೇಕೆಲ್ಲ ಅಂತ ಕಸ್ತಾರೆ. ಇರ್ಲಕ್ಕೆ 2 ಬಸ್ ಸ್ಟಾಪ್ ಅವು ಟೈಮಿಗೆ ಬರೋಂಗಿಲ್ಲ. ಅದು ಇಲ್ಲ 2ರಿಂದ ಅಡ್ಜಸ್ಟ್ ಆಗೋರಿಗೆ ಮಧ್ಯ ಪಬ್ಲಿಕ್ ಫುಲ್ ಅದ ಕೊಟ್ಟೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ ಪಡೆಯೋಣ. ಮಲ್ಲಿಕಾರ್ಜುನ್, ಸಾರಿಗೆ ಅಧಿಕಾರಿಗಳು ಆದೇಶ ಮಾಡಿದ್ದಾರೆ ನಿಲ್ಲಿಸಿ ಬಸ್ಸನ್ನು ಅಂತ, ನಿಲ್ಲಿಸ್ತಾ ಇಲ್ಲ. ಈ ಡ್ರೈವರು ಕಂಡಕ್ಟರ್ ಏನು ಕಾರಣ ಕೊಡ್ತಾರೆ, ಯಾಕೆ ನಿಲ್ಲಿಸ್ತಾ ಇಲ್ಲ ಇಲ್ಲಿ ಅಂತ ಬಸ್ಸನ್ನು? ಖಂಡಿತವಾಗಿ ಅರವಿಂದ್, ನಿಜಕ್ಕೂ ಒಂದು ರೀತಿಯ ದೇವರು ವರ ಕೊಟ್ಟರು ಪೂಜಾರಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಏನಿದೆ ಅದು ಇಲ್ಲಿ ಕರೆಕ್ಟಾಗಿ ಶೂಟ್ ಆಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರಮುಖವಾಗಿ 3 ತಿಂಗಳ ಕೆಳಗಡೆ ಅಂದರೆ ಕಳೆದ ಡಿಸೆಂಬರ್ಲಿ 2024 ಡಿಸೆಂಬರಲ್ಲಿ ಒಂದು ಆದೇಶನ ಮಾಡಿರುವಂಥದ್ದು ವಿಭಾಗೀಯ ನಿಯಂತ್ರಣ ಅಧಿಕಾರಿ. ಅಂದರೆ ಪ್ರಮುಖವಾಗಿ ಅಲ್ಲಿ ಬಸ್ ನಿಲ್ಲಿಸಬೇಕು ಅನ್ನುವಂಥದ್ದು, ಅಂದರೆ ಪ್ರಮುಖವಾಗಿ ಉದ್ಗಿರು ಹೋಗುವಂಥ ಬಸ್ ಆಗಿರ್ಬೋದು, ಮೇನ್ ಎಕ್ಸ್ಪ್ರೆಸ್ ಬಸ್ಗಳಿದೆ, ಆ ಬಸ್ ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಈಗಾಗಲೇ ಆದೇಶ ಮಾಡಿರುವಂಥದ್ದು. ಆದರೆ ಆದೇಶ ಮಾಡಿದ್ರು ಆದೇಶಕ್ಕೆ ಅಲ್ಲಿನ ಸಿಬ್ಬಂದಿಗಳು ಕೌಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಅಂತ ಹೇಳೋದು ಪ್ರಮುಖ. ಅವ್ರು ಹೇಳ್ತಿರುವಂಥದ್ದು ಅಂದರೆ ಅಲ್ಲಿ ಯಾರೂ ಇಲ್ಲ ಅನ್ನುವಂಥದ್ದು. ಅಂದರೆ ಬಹುತೇಕ ಅಲ್ಲಿ ಬಂದು ಸ್ಟೂಡೆಂಟ್ ನಿಂತಿದ್ರು ಕೂಡ ಅವ್ರು ನೋಡಿದ್ರೆ ಒಂದು ರೀತಿಯ ಹೋಗ್ತಾ ಇರುವಂಥದ್ದು, ಯಾವುದೇ ರೀಸನ್ ಕೊಡಲಾರ್ದೆ ಅನ್ನುವಂಥದ್ದು. ಅಂದರೆ ಪ್ರಮುಖವಾಗಿ ಅಲ್ಲಿನ 3-4 ಗ್ರಾಮದ ವಿದ್ಯಾರ್ಥಿಗಳು ಅಲ್ಲಿಗೆ ಅಂದರೆ ದೂರದಿಂದ ನಡ್ಕೊಂಡು ಬಂದು ಆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಬಂದು ನಿಂದಿರ್ತಾರೆ. ಅಂದರೆ ಸಾವಳಿ ಆಗಿರ್ಬೋದು, ಬಸ್ನಾಳ ಆಗಿರ್ಬೋದು, ಕೋರೆಯಾಳ ಆಗಿರ್ಬೋದು, ಈ ರೀತಿಯ ಒಂದು 3-4 ಹಳ್ಳಿಗಳ ಇವರು ಅಂದರೆ ವಿದ್ಯಾರ್ಥಿಗಳಿದ್ದಾರೆ. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ನಿಂತ್ಕೋತಾರೆ ಪ್ರತಿದಿನ. ಆದರೆ ಪ್ರತಿದಿನ 2ರಿಂದ 3 ಗಂಟೆಗಳ ಕಾಲ ನಿಂತರೂ ಕೂಡ ಯಾವುದೇ ರೀತಿಯ ಬಸ್ಗಳು ಸ್ಟಾಪ್ ಆಗಲ್ಲ. ಅಂದರೆ ಲೋಕಲ್ ಕೆಲವು 2 ಬಸ್ಸು ಬೆಳಗ್ಗೆನೆ ಬಂದು ಹೋಗ್ತವೆ. ಆದರೆ ಪ್ರಮುಖವಾಗಿ ಏನು ಬಸ್ಸು ಅಂದರೆ ಅವ್ರು ಓದುವಂಥ ವಿದ್ಯಾರ್ಥಿಗಳು ಹೋಗುವಂಥ ಟೈಮಿಗೆ ಯಾವುದೇ ಬಸ್ಸು ನಿಂತ್ಕೊಳ್ಳಿಲ್ಲ. ಅದು ಭಾಳ ಸಮಸ್ಯೆ ಆಗ್ತಿತ್ತು. ಪ್ರಮುಖವಾಗಿ ಅಲ್ಲಿ ಏನು ಆ ಶಾಲೆಗೆ ಹೋಗಲು ಭಾಳ ಕಷ್ಟ ಆಗ್ತಿತ್ತು. ಶಾಲೆ ಮಿಸ್ ಕೂಡ ಅಂದರೆ ಕ್ಲಾಸ್ ಕೂಡ ಮಿಸ್ ಆಗ್ತಿರೋಂಥದ್ದು. ಹೀಗಾಗಿ ಅಲ್ಲಿನ ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿರೋಂಥದ್ದು. ಇದು ಸಾರಿಗೆ ಅಧಿಕಾರಿಗಳೇ ಇಲ್ಲಿ ಆದೇಶ ಮಾಡಿದ್ರು ಬಸ್ ನಿಲ್ಲಿಸಿ ಅನ್ನುವಂಥದ್ದು. ಆದರೆ ಸಾರಿಗೆ ಸಿಬ್ಬಂದಿಗಳು ಇಲ್ಲಿ ಯಾವುದೇ ರೀತಿಯ ಡೋಂಟ್ ಕೇರ್ ಅಂತ ಅನ್ನುವಂಥದ್ದಲ್ಲಿ ವರ್ತನೆ ಮಾಡ್ತಿರೋಂಥದ್ದು. ಅರವಿಂದ್. ರೈಟ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನೋಡೋಣ, ಈಗ ಸುದ್ದಿ ಪ್ರಸಾರ ಆಗಿದೆಯಲ್ಲ, ಈಗಲಾದರೂ ಸ್ವಲ್ಪ ಎಚ್ಚೆತ್ಕೋತಾರ ಆ ಡ್ರೈವರು ಕಂಡಕ್ಟರ್ ಇಬ್ಬರು ಕೂಡ ಅಲ್ಲಿ ಬಸ್ ನಿಲ್ಲಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ? ಇಲ್ಲಾಂದರೆ ಕ್ರಮ ತಗೋಬೇಕು ಅವ್ರ ವಿರುದ್ಧ ಅಷ್ಟೇ.